ಈ ಜೀವನ ಅನ್ನೋದು ನೀರಿನ ಮೇಲಿರೋ ಗುಳ್ಳೆ ಥರ ಅಂತಾರಲ್ಲ, ಅದನ್ನು ನಿಜ ಮಾಡಿದ್ದು ಮೋಕ್ಷಿತಾ ಪೈ ಅವರು. ಸೊ ಈಗ ಸೀಸನ್ 12ರಲ್ಲಿ ಇರ್ತಕ್ಕಂಥ ಮೋಕ್ಷಿತಾ ಪೈ ಅವರ ನಿಜವಾದ ಹೆಸರು ಐಶ್ವರ್ಯ ಪೈ. ಸೊ ಈ 10 ವರ್ಷದ ಹಿಂದೆ ಒಂದು 14 ವರ್ಷದ ಮಗುವನ್ನು ಕಿಡ್ನ್ಯಾಪ್ ಮಾಡಿರ್ತಾರೆ ಮೋಕ್ಷಿತಾ ಪೈ ಅವರು. ಸದ್ಯ ಇವರು ಮೋಕ್ಷಿತಾ ಪೈ ಅಂತ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಆದರೆ ಇವರ ಮೊದಲ ಹೆಸರು ಐಶ್ವರ್ಯ ಪೈ ಅಂತ ಹೇಳಿ. ಸೊ ಇವರು 2014ರಲ್ಲಿ ಒಂದು ಕಿಡ್ನ್ಯಾಪನ್ನು ಮಾಡ್ತಾರೆ. ಅದು ನಿಜ. ಎಷ್ಟೋ ಜನ ನಂದು ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿದಾಗ ಕೇಳಿದರೆ ಇದು ಫೇಕ್ ಅಂತೇಳಿ. ಬಟ್ ಇದು ವಿಷಯ ಆಗಿರೋದಂತೂ ನಿಜನೇ. ಸೊ ಈ ಘಟನೆ ಬಂದುಬಿಟ್ಟು ಮೋಕ್ಷಿತಾ ಪೈ ಅವರು BA ಪದವೀಧರರು, ಅಂದರೆ ಅವರು ಡಿಗ್ರಿ ಹೋಲ್ಡರ್ ಆಗಿರ್ತಾರೆ. BA ಮುಗಿಸಿ ಅವರೊಂದು ಖಾಸಗಿ ಕಂಪ್ನಿಯಲ್ಲಿ ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಆ ವೃತ್ತಿಯ ಜೊತೆಗೇ ಮಕ್ಕಳಿಗೆ ಟ್ಯೂಷನನ್ನು ಮಾಡ್ತಾ ಇರ್ತಾರೆ. ಸೊ ಇವರಿಗೆ ಪವಿತ್ರ ಅನ್ನೋ ಒಂದು ಸ್ಟೂಡೆಂಟ್ ಇರ್ತಾರೆ. ಸೊ ಈ ಸ್ಟೂಡೆಂಟ್ ಸ್ವಲ್ಪ ರಿಚ್ಚಾಗೇ ಇರ್ತಾರೆ. ಸೊ ಈ ಸ್ಟೂಡೆಂಟ್ನ ಇವರು ಮತ್ತು ಇವರ ಸ್ನೇಹಿತ ನಾಗಭೂಷಣ್ ಎಂಬುವರು ಕಿಡ್ನ್ಯಾಪನ್ನು ಮಾಡ್ತಾರೆ. ಸೊ ಈ ಕಿಡ್ನ್ಯಾಪ್ ಹೇಗೆ ನಡೆಯುತ್ತೆ ಎಲ್ಲ ವಿಷಯವನ್ನು ಕಂಪ್ಲೀಟಾಗಿ ವಿವರವಾಗಿ ಹೇಳ್ತೀನಿ. ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅದೇ ರೀತಿ ಫಾಲೋ ಮಾಡ್ಕೊಳ್ರಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡ್ತಾ ಬರ್ತೀನಿ. ಸೊ ಪ್ರತಿನಿತ್ಯ ಟ್ಯೂಷನ್ ನಡೀತಾ ಇರಬೇಕಾದ್ರೆ ಮೋಕ್ಷಿತಾ ಪೈ ಅವರು ತಮ್ಮ ನಾಗಭೂಷಣ್ ಸ್ನೇಹಿತ ಏನಿದಾರಲ್ಲ ಅವ್ರ ಜೊತೆ ಸೇರಿ 25 ಲಕ್ಷಕ್ಕೆ ಈ ವ್ಯವಹಾರವನ್ನು ಡೀಲ್ ಮಾಡ್ಕೋತಾರೆ. ಈ ಡೀಲ್ನ ಮಾಡ್ಕೊಂಡಾದ್ಮೇಲೆ ಒಂದು ದಿನ ಪವಿತ್ರ ಎಂಬ ಹುಡುಗಿನ ಕಿಡ್ನ್ಯಾಪ್ ಮಾಡ್ತಾರೆ. ಸೊ ಈ ಕಿಡ್ನ್ಯಾಪ್ ಮಾಡಿದಂಥ ಪವಿತ್ರನ ನಾಗಭೂಷಣ್ ಬೇರೊಂದು ಕಡೆ ಬಚ್ಚಿಟ್ಟಿರ್ತಾರೆ. ಸೊ ಈ ಕಿಡ್ನ್ಯಾಪ್ ನಡೆಯೋದಕ್ಕಿಂತ ಮುಂಚೆ ಇವ್ರದ್ದು ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪ್ಲ್ಯಾನ್ ಹೆಂಗಿರುತ್ತೆ ಅಂತಂದರೆ ಯಾವುದೇ ಸಿನಿಮಾಗೂ ಕೂಡ ಕಮ್ಮಿ ಇರಲ್ಲ. ಸೊ ಪ್ರತಿನಿತ್ಯ ಪವಿತ್ರ ಏನು ಬರ್ತಕ್ಕಂಥ ದಾರಿಲಿ ಪ್ರತಿನಿತ್ಯನೂ ಬರ್ತಾ ಇರ್ತಾರೆ. ಸೊ ಆ ಪ್ರತಿನಿತ್ಯ ಬರ್ತಾ ಇರ್ತಕ್ಕಂಥ ದಾರಿನ ವಾಚ್ ಮಾಡಿದಂಥ ನಾಗಭೂಷಣ್ ಪವಿತ್ರಳನ್ನು ಕಿಡ್ನ್ಯಾಪ್ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡಿದ ನಂತರದಲ್ಲಿ 25 ಲಕ್ಷಕ್ಕೆ ಡಿಮ್ಯಾಂಡ್ ಇಕ್ತಾರೆ. ಸೊ ಇಲ್ಲಿ ಪವಿತ್ರ ತಾಯಿ ಏನು ಮಾಡ್ತಾಳೆ ಅಂದರೆ, ಪ್ರತಿನಿತ್ಯ ತನ್ನ ಮಗಳು ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ. ಆದರೆ ಇವತ್ತು ಮನೆಗೆ ಬಂದಿಲ್ಲ ಅಂತ ಮೋಕ್ಷಿತಾ ಪೈ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಮೋಕ್ಷಿತಾ ಪೈ ಅವರು ಇಲ್ಲ, ಅವಳು ಇವತ್ತು ಟ್ಯೂಷನ್ಗೆ ಬಂದಿಲ್ಲ ಅಂತೇಳಿನೇ ಆನ್ಸರ್ ಮಾಡ್ತಾರೆ. ಇದರಿಂದ ಗಾಬರಿಯಾದಂತಹ ಪವಿತ್ರ ಅವರ ತಾಯಿ ಮೋಕ್ಷಿತಾ ಅವರ ಬಳಿ ಬಂದು ಏನಾಯಿತು ಅಂತೇಳಿ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಹೇಳ್ತಾರೆ. ಇದನ್ನೆಲ್ಲ ಗೊತ್ತಿದ್ರೂ ಕೂಡ ಮೋಕ್ಷಿತಾ ಪೈ ನನಗೆ ಏನು ಗೊತ್ತಿಲ್ಲ ಅಂತೇಳಿ ನಾಟಕ ಮಾಡ್ತಾರೆ. ಇದಾದಮೇಲೆ ಮತ್ತೆ ಕಿಡ್ನ್ಯಾಪರ್ ಮೋಕ್ಷಿತಾ ಮತ್ತು ಪವಿತ್ರಳ ತಾಯಿ ಇರಬೇಕಾದ್ರೆ ಒಂದು ಕಾಲ್ ಮಾಡ್ತಾನೆ. ಕಾಲ್ ಮಾಡಿಬಿಟ್ಟು ಏನು ಮಾಡ್ತಾನೆ ಅಂದರೆ, ಸೊ ನಿಮ್ಮ ಮಗಳು ಪವಿತ್ರ ನಮ್ಮ ಬಳಿ ಸೇಫ್ ಆಗಿದ್ದಾಳೆ, ನೀವು 25 ಲಕ್ಷ ಕೊಟ್ಟರೆ ನಾವು ನಿಮ್ಮ ಮಗಳನ್ನು ಬಿಡ್ತೀವಿ ಅಂತೇಳಿ ತನ್ನ ಪವಿತ್ರಳ ತಾಯಿ ಬಳಿ ಮಾತಾಡ್ತಾನೆ. ಸೊ ಇದನ್ನೆಲ್ಲ ಪಕ್ಕದಲ್ಲೇ ಕೂತ್ಕೊಂಡು ಕೇಳಿಸ್ಕೊಂತಿರ್ತಕ್ಕಂಥ ಮೋಕ್ಷಿತಾ ಪೈ ಎಲ್ಲದೂ ಗೊತ್ತಿದ್ದು ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಾ ಇರ್ತಾರೆ. ಸೊ ಆದರೆ ಇಲ್ಲಿ ಒಂದು ಮಾತ್ರವಾದ ಸುಳಿವು ಹೊರಬೀಳುತ್ತೆ. ಅದೇನೆಂದರೆ, ಪವಿತ್ರಳ ತಾಯಿ ಎದುರೇ ಕಿಡ್ನ್ಯಾಪರ್ ಹೇಳ್ತಾನೆ, ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಹುಡುಗಿ ಬಳಿ 25 ಲಕ್ಷ ರೂಪಾಯಿನ ಕೊಟ್ಟರೆ ನಾವು ನಿಮ್ಮ ಮಗಳನ್ನು ಬಿಡ್ತೀವಿ ಅಂತೇಳಿ. ಸೊ ಇದರಿಂದ ಪವಿತ್ರಳ ತಾಯಿಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ, ಮೋಕ್ಷಿತಾ ಇದರಲ್ಲಿ ಭಾಗಿಯಾಗಿದ್ದಾಳೆ ಈ ಕಿಡ್ನ್ಯಾಪಲ್ಲಿ ಅಂತೇಳಿ. ಯಾಕಂದರೆ ಆ ಕಿಡ್ನ್ಯಾಪರ್ಗೆ ಹೇಳಿರಲ್ಲ ಪವಿತ್ರಳ ತಾಯಿ, ನಾನು ಟ್ಯೂಷನ್ ಟೀಚರ್ ಹತ್ರ ಬಂದು ಮಾತಾಡ್ತಿದ್ದೀನಿ ಅಂತ. ಆದರೆ ಕಿಡ್ನ್ಯಾಪರ್ ಅದನ್ನೆಲ್ಲ ಮರೆತು ನಿಮ್ಮ ಪಕ್ಕದಲ್ಲೇ ಇರೋ ಹುಡುಗಿ ಬಳಿ 25 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿ ಅಂತೇಳಿ ಹೇಳ್ತಾನೆ. ಸೊ ಇದರಿಂದ ಸ್ವಲ್ಪ ಗಾಬರಿ ಆದಂಥ ಪವಿತ್ರಳ ತಾಯಿ ಸ್ವಲ್ಪ ಅನುಮಾನಾಸ್ಪದ ಮೂಡುತ್ತವರಿಗೆ. ಅನುಮಾನದಿಂದ ಪವಿತ್ರಳ ತಾಯಿ ಏನು ಮಾಡ್ತಾರೆ ಅಂದರೆ, ತಮ್ಮ ಏರಿಯಾದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಹೋಗಿ ನೇರವಾಗಿ ಕಂಪ್ಲೇಂಟನ್ನು ಮಾಡ್ತಾರೆ. ನನ್ನ ಮಗಳು ಪವಿತ್ರ ಎಂಬುವಳು ಕಿಡ್ನ್ಯಾಪ್ ಆಗಿದ್ದಾಳೆ, ಇವಳು ಪ್ರತಿನಿತ್ಯ ಟ್ಯೂಷನ್ಗೆ ಹೋಗ್ತಾ ಇದ್ಲು. ಆದರೆ ನಮಗೆ ಅನುಮಾನ ಇರೋದು ಈ ಟ್ಯೂಷನ್ನ ಟೀಚರ್ ಮೋಕ್ಷಿತಾ ಪೈ, ಅಂದರೆ ಐಶ್ವರ್ಯ ಪೈ, ಈ ಹಿಂದೆ ಅವರಿದ್ದಂಥ ಹೆಸರು. ಹಾಗೆ ಕಿಡ್ನ್ಯಾಪ್ ಮಾಡಿದಂಥ ಕಿಡ್ನ್ಯಾಪರ್ ಮತ್ತು ಮೋಕ್ಷಿತಾ ಪೈ ಇಬ್ಬರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಮಾಡ್ತಾರೆ. ಇದನ್ನೆಲ್ಲ ಕಂಡಂತಹ ಪೊಲೀಸರು ಮೋಕ್ಷಿತಾ ಪೈ ಅವರ ಬಳಿ ವಿಚಾರಣೆ ನಡೆಸ್ತಾರೆ. ಸೊ ವಿಚಾರಣೆ ನಡೆಸಿದಂಥ ವೇಳೆ ಮೋಕ್ಷಿತಾ ಪೈ ಏನಿರ್ತಾರೆ, ರಿಯಲ್ ಫ್ಯಾಕ್ಟ್ ಏನೇನಾಗಿದೆ ಅದನ್ನೆಲ್ಲ ಹೇಳ್ತಾ ಬರ್ತಾರೆ. ಇದಾದಮೇಲೆ ಮಾರನೇ ದಿನ, ಅಂದರೆ ಒಂದು ದಿನ ವಿಚಾರಣೆಗೆ ತಗೊಳ್ತಾರೆ. ಮಾರನೇ ದಿನ ಏನಾಗುತ್ತೆ ಅಂದರೆ, ವಿಚಾರಣೆ ಎಲ್ಲ ನಡೆದಾದ್ಮೇಲೆ ಕಿಡ್ನ್ಯಾಪರ್ ಬೇರೆ ಅಡ್ರೆಸ್ಗಳನ್ನ ಹೇಳ್ತಾ ಇರ್ತಾನೆ. ಅಂದರೆ ಈ ಏರಿಯಾದಲ್ಲಿ ಇವತ್ತು ಬಚ್ಚಿಟ್ಟರೆ ಕಿಡ್ನ್ಯಾಪರು ಪವಿತ್ರಳನ್ನು, ಬಟ್ ಪೊಲೀಸರ ಕಾರ್ಯಾಚರಣೆಯನ್ನು ಕೈ ತಪ್ಪಿಸೋಕ್ಕೋಸ್ಕರ ಮಾರನೇ ದಿನ ಇನ್ನೊಂದು ಅಡ್ರೆಸ್ಸನ್ನು ಹೇಳೋದು.
ಇದೇ ರೀತಿ 5ರಿಂದ 6 ಪ್ಲೇಸಸ್ಗಳನ್ನ ಚೇಂಜ್ ಮಾಡಿ ಅವ್ರಿಗೆ ಹೇಳ್ತಾ ಇರ್ತಾನೆ 25 ಲಕ್ಷ ದುಡ್ಡು ಮೋಕ್ಷಿತಾ ಪೈ ಅವರ ಬಳಿ ಕೊಟ್ಟು ಕಳಿಸಿ ಅಂತೇಳಿ. ಇದನ್ನೆಲ್ಲ ಕಾರ್ಯಾಚರಣೆ ನಡೆಸಿದಂಥ ಪೊಲೀಸ್ನರು ಏನು ಮಾಡ್ತಾರೆ ಅಂದರೆ ಫೈನಲ್ ಆಗಿ ಅವರನ್ನು ಒಂದು ನಿರ್ಜನ ಪ್ರದೇಶದಲ್ಲಿ ಹಿಡಿದಾಕ್ತಾರೆ. ಕಿಡ್ನಾಪರನ್ನು ಹಿಡಿದಾಕಿ ಅರೆಸ್ಟ್ ಮಾಡಿ ಮೋಕ್ಷಿತಾ ಪೈ ಅವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಇಬ್ಬರನ್ನು ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ರು 2014ರಲ್ಲಿ. ಸದ್ಯಕ್ಕೆ ಈಗ ಮೋಕ್ಷಿತಾ ಪೈ ಅವರು ಬಿಗ್ ಬಾಸಲ್ಲಿದ್ದಾರೆ. ಅವರು ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತಾಡ್ತಾ ಇರ್ತಾರೆ ಒಂದು ಸ್ಪೀಚಲ್ಲಿ. ನಾನು ಅದನ್ನು ನೋಡಿದ್ದೀನಿ ವಿಡಿಯೋನ. ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಇದರಿಂದ ಗೊತ್ತಾಗುತ್ತೆ. ಸೊ ಇದಿಷ್ಟು ಮೋಕ್ಷಿತಾ ಪೈ ಅವರ ಬಗ್ಗೆ. ಫೇಕ್ ಅಂತ ಹೇಳ್ತಿದ್ರಿ, ಬಟ್ ಅದು ವಿಡಿಯೋ ನಿಜಾನೇ. ಇನ್ಫಾರ್ಮೇಷನ್ ಇಲ್ದಂಗೆ ಯಾವುದೇ ವಿಡಿಯೋನ ಯಾರೂ ಮಾಡೋದಿಲ್ಲ. ಸೊ ದಯವಿಟ್ಟು ಯಾರ್ಯಾರು ಇವ್ರಿಗೆ ವೋಟ್ ಮಾಡ್ತಾ ಇದ್ದೀರಾ ಬಿಗ್ ಬಾಸಲ್ಲಿ, ಸ್ವಲ್ಪ ಯೋಚನೆ ಮಾಡಿ ವೋಟ್ ಮಾಡಿ. ಪ್ರತಿಯೊಬ್ಬರು ಜೀವನದಲ್ಲೂ ತಪ್ಪು ಮಾಡ್ತಾರೆ. ಇವ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ತಪ್ಪಿದೆ, ಬಟ್ ಅದು ಮಕ್ಕಳ ತನಕ ಹೋಗಿದ್ದು ತುಂಬ ಬೇಜಾರಾಯಿತು. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.